ಪದ್ದು ಅಕ್ಕ, ರಾಣಿ ರೆಡಿ ಆದ್ರಾ? ತುಂಬ ಥ್ಯಾಂಕ್ಸ್ ರಾಣಿ. ನಾನು ಹೇಳಿದ ಡ್ರೆಸ್ ತಲೆನೇ ಹಾಕ್ಕೊಂಡಿದ್ದಕ್ಕೆ. ನಾನು ನೀನು ಫಸ್ಟ್ ಮೀಟ್ ಮಾಡಿದಾಗ ನೀನು ಇದೇ ಡ್ರೆಸ್ ಅಲ್ವಾ ಹಾಕ್ಕೊಂಡು ಬಂದಿದ್ದು. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಿನಗೋಸ್ಕರ ಇದೇ ಡ್ರೆಸ್ ಬೇಕು ಅಂತ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ನೀನು ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಅಳು ಮುಂಜಿ ಥರ ಸೀರೆ ಉಟ್ಕೊಂಡು ಗುಳಾಡೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲಪ್ಪ. ನೀನು ಮೊದಲು ನಾನು ನೋಡಿದಾಗ ಹೆಂಗಿದ್ದೋ ಹಾಗೆ ಇರಬೇಕು ಅಷ್ಟೇನೆ. ಈಗಂತೂ ನೋಡೋಕ್ಕೆ ಹಾಗೆ ಇದೆಯಾ, ಸೋ ಕ್ಯೂಟ್. ಅಯ್ಯೋ ಸುಮ್ಮನೆ ಜಾಸ್ತಿ ಹೊಗಳ್ಬೇಡಿ. ಪದ್ದಕ್ಕ, ನೀನು ಎಷ್ಟು ಲೇಟ್ ಮಾಡ್ತೀಯ ನೋಡು. ಏ ಇಲ್ಲ ಕಣ್ಲ, ನಾನು ಜಯಕ್ಕನ್ನು ಪಾರಿನ ಕರಿಯಕ್ಕೆ ಹೋಗಿದ್ದೆ. ಪಾಪ ಅವರೆಲ್ಲನೂ ನಮ್ಮ ಅಂಗಡಿ ಕೊಡ್ಬೇಕಾರೆ ಇಷ್ಟೊಂದು ಸಹಾಯ ಮಾಡೋರೆ. ಅದಕ್ಕೆ ನನಗೆ ಪಾಪ ಅವರು ಬರಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಯಕ್ಕ ಪರಕ್ಕ ಅವರೆಲ್ಲನೂ ನಾನು ಕರೆದಿದ್ದೀನಿ, ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಅವರು ಇನ್ನೇನು ಬರ್ತಾರೆ ಬಿಡು. ಪದ್ದು ಅಕ್ಕ, ಆ ಅಂಗಡಿನಾಗೆ ಸುಮ್ಮನೆ ಬಟ್ಟೆ ನೋಡ್ಕೊಳ್ಳೋ ಕೆಲಸ ಅಲ್ಲ, ಅದ್ರ ಜೊತೆ ನಿನಗೂ ಒಂದು ಕೆಲಸ ಇಕ್ಕಿದ್ದೀನಿ ಗೊತ್ತಾ? ಯಪ್ಪ, ನನಗೇನು ಕೆಲಸ ಬಂದತ್ಲ ಅಲ್ಲಿ? ಎಲ್ಲನೂ ನನ್ನ ನಾದಿನೇನೇ ನೋಡ್ಕೋಬೇಕು. ನನಗೇನು ಬಂದದ್ದು ಕೆಲಸ? ಬಟ್ಟೆ ಎಲ್ಲ ತಂದು ಕೊಡ್ಬೋದು, ವ್ಯಾಪಾರ ಮಾಡ್ಬೋದು ಬಿಟ್ರಿ ನೀನು ಬಂದದ್ದು ಕೆಲಸ ಹೇಳು. ಅಯ್ಯೋ, ನಿನಗೆ ಬರೋ ಕೆಲಸ ನೆನೆಯಾ ನೋಡಿದ್ದೀನಿ, ಬಾ ಸುಮ್ಮನೆ ನಡೀರಿ ಬಿರ್ನ. ನನ್ನ ಮಗಳು ಕಟ್ಟಿರ ಅಂಗಡಿಯ, ನಾನು ಕೊಂಡ್ನಾರೆ ನೋಡ್ಬಿಟ್ಕೊಂಡು ತುಂಬಿಸ್ಕೋಬೇಕು. ನಡೀರಿ. ಓ ಜಯಕ್ಕ, ಪಾರಿ ನಿಮ್ಗೋಸ್ಕರ ನೀನೇ ಕಾಯ್ತಾ ಇದ್ವಿ. ನಡೀರಿ ಬಿರ್ನ ಹೋಗೋಣ. ನಡಿಯಮ್ಮಿ. ಪರಕ್ಕ ಜಯಕ್ಕ, ನೀವೇ ನೀನು ಟೇಪ್ ಕಟ್ ಮಾಡಬೇಕು, ಕಟ್ ಮಾಡಿ ಇಬ್ರು. ನಾವ್ ಯಾಕಮ್ಮಿ ಸುಮ್ಕೆ ನೆನೆಯ? ನಿಮ್ಮನೆ ಯಾರನ್ನ ಕರೆದ್ಬಿಟ್ಟು ಕಟ್ ಮಾಡಿಸು. ನಾ ಸುಮ್ಕೆ ಯಾಕೆ? ಅದೇ ಮತ್ತೆ ನಾವ್ಯಾಕೆ ಸುಮ್ಕೆ? ಇಲ್ಲ ನೀವೇ ಕಟ್ ಮಾಡ್ರಿ ಅಕ್ಕ. ಯವಿ ಪದ್ದಿ ಚೆನ್ನಾಗಿ ಕಟ್ಟಿಸ್ಬಿಟ್ಟಿದ್ರ ಬಿಡಿ. ಅಂಗಡಿ ರೂಮ ಒಳ್ಳೆ ಪ್ಯಾಟರ್ನಾಗಿರಲ್ವೇ? ಹಂಗೈತೆ ಅಂಗಡಿ ರೂಮ್ ಅಂತೂನುವೆ. ಕಣೆ ಪದ್ದು, ಬಾಳ ಸಂದಕೈತೆ. ಏನ್ ಲೈಟು ಅರೇಂಜ್ಮೆಂಟು ಎಲ್ಲನೂ ಸಂದಕ್ ಮಾಡಿಸ್ಬಿಟ್ಟಿದ್ಯಾ ಬಿಡು. ನಾನು ಅಂಗಡಿ ಅಂತಂದ್ರೆ ನಮ್ ಸಿಯೋಟು ಅಂಗಡಿ ಇದ್ದಂಗೆ ಇತ್ತದೇನೋ ಅಂತ ಅನ್ಕೊಂಡಿದ್ದೆ. ನೀನ್ ಇನ್ನ ಸಂದಕ್ಕೆ ಕಟ್ಟಿಸ್ಬಿಟ್ಟಿದ್ಯಾ? ಅಯ್ಯೋ, ನಾವುನುವೆ ಹಳ್ಳಿನ ಕಟ್ತಾರಲ್ಲ ಹಂಗೆ ಕೊಟ್ಟಿದ್ವಿ. ಈಗ ನನ್ನ ತಮ್ಮ ಬಾಬು ಬಂದ್ಬಿಟ್ಟು ಕಟ್ಟಿದ್ದೀರಾ, ಹಿಂಗೆ ಕಟ್ತೀರಾ, ಇನ್ನೊಂದು 20-30 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಯ್ತದ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಪಾಟಿ ಲೈಟು ಪೈಟು ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಬಿಟ್ಟ. ಇಲ್ಲ ಅಂದಿದ್ರೆ ನಮ್ಗೆಲ್ಲನೂ ಸಿಟಿ ತರ ತಲೆ ಎಳು ಬಂದ ತಮ್ಮಿ. ಇವನ್ ಬಾಬು ಅಲ್ಲಿ ಇಲ್ಲಿ ಎಲ್ಲ ತಿರ್ಗಾಡ್ಕೊಂಡು ಬಂದಿರ್ತಾನಲ್ಲ, ಅದಕ್ಕೆ ಅವನೇ ಎಲ್ಲ ಪಿಲ್ಲರ್ ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟಾಗಿ ಮಾಡ್ತಿರೋದು ಎಲ್ಲನೂ. ಹೆಂಗೋ ಸಂದಕ್ಕೆ ಮಾಡ್ಸೋನ್ ಬಿಡಮ್ಮ. ಅದ್ ಸರಿ ಕಣ್ಣ ಬಾಬು, ನೆನ್ನೆಲ್ಲ ಇರ್ಲಿಲ್ವಲ್ಲ ಮಿಸಿನ್ನು, ಇವತ್ತು ಹೆಂಗ್ ಬಂತಲ್ಲ ಮಿಸಿನ್, ಇದು ಹೊಲ್ಗೆ ಮಿಸಿನ್ನು. ನಿನ್ನ ಅದನ್ನ ಕೇಳ್ರಿ. ಅದಕ್ಕೆ ಅದನ್ನ ನಾನೇ ತಂದಿಕ್ಕಿದ್ದು. ಹೆಂಗಿದ್ರು ನಿಮಗೆ ಟೈಲರಿಂಗ್ ಬರ್ತದಲ್ವಾ, ಅದಕ್ಕೆ ನನಗೆ ಮೊದಲಿಂದನೂ ನೀವು ನಿಮ್ಮ ಬಟ್ಟೆ ಎಲ್ಲ ನೀವು ಹೊಲ್ಕೊಂತ ಇದ್ರಿ. ಅದು ಏನೋ ಕಾರಣಕ್ಕೆ ನಾನೇ ನಿಮ್ಮ ಮಿಸಿನ್ನ ಮಾರಾಕ್ಬಿಟ್ಟು ಪಾಪ ನೀವು ಬಟ್ಟೆ ಹೊಲ್ಕೊಳಕ್ಕೂ ಆಗಿದಂಗೆ ಮಾಡ್ಬಿಟ್ಟೆ. ಅದಕ್ಕೇನೆಯ ಇಲ್ಲಿ ಹೆಂಗಿದ್ರು ಬಟ್ಟೆ ಅಂಗಡಿ ಐತೆ, ಯಾರನ್ನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ. ಅದಕ್ಕೆ ಅತ್ತ ನೀವು ನನಗೆ ಬಟ್ಟೆ ಹೊಲ್ಕೋಬೋದಲ್ಲ, ನಿಮ್ಮ ಖರ್ಚಿಗೂ ದುಡ್ಡು ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಂತ ಮಿಸಿನ್ ತಂದ್ಬಿಟ್ಟು ಇಕ್ಕಿರೋದು. ಇಷ್ಟ ಇದ್ರೆ ಹೊಲಿರಿ, ಇಲ್ಲ ಅಂತಂದ್ರೆ ಏನು ಬೇಜಾರಿಲ್ಲ. ನಾನು ಕಲ್ತ್ಕೊಬಿಟ್ಟು ನಾನು ಬಟ್ಟೆ ಹೊಲಿಯೋ ಕೆಲಸನೂ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ರಾಣಿ, ನಾನು ದಿನದಿಂದ ಅನ್ಕೊಂತ ಇದನ್ನ ಮಿಸಿನ್ ತಗೋಬೇಕು ಅಂತ ಹೇಳ್ಬಿಟ್ಟು ದುಡ್ಡೇಣಿ ಅಡ್ಜಸ್ಟ್ ಆಯ್ತಿರ್ಲಿಲ್ಲ. ಅಯ್ಯೋ ಬುಡತ್ತ ಅಂತ ಅನ್ಕೊಂಡು ಸುಮ್ಮನಾದೆ. ಹೆಂಗೋ ಬಿಡಮ್ಮಿ, ಅತ್ತ ಒಳ್ಳೆ ಕೆಲಸ ನೀನಿಯಾ ನನಗೂ ಇದು ಮಾಡ್ಬಿಟ್ಟಿದ್ಯಾ. ಅಂಗಡಿ ಒಬ್ರು ನೋಡ್ಕೊಂಡು ಒಬ್ರು ಬಟ್ಟೆ ಹೊಲ್ಕೊಂಡು ಹೋದ್ರೆ ಹೆಂಗೊತ್ತ ಇಬ್ರದು ಜೀವನ ನಡ್ಕೊಂಡು ಹೋಯ್ತದತ್ತ. ವಾ, ಇನ್ ಮ್ಯಾಕಿಂದ ನಾವಂತೂ ಪೊದ್ದು ಹತ್ರ ಹೊಲಕದ್ ಬಟ್ಟೆ ಇನ್ನೇನು ನಮ್ಮಳೆ ಹೊಲ್ಕೊಡ್ತಾಳೆ ಅಂತಂದ್ರೆ ನಾವಿನ್ ಯಾಕೆ ಬೇರೆ ಕಡೆಗೆ ಹೋಗೋಣ? ಪದ್ದಿ ಆರಾಮಾಗಿ ಹೊಲಿಲೆ, ಸುಮ್ಮನೆ ಕುಂತ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಳ್ಳೋದಕ್ಕಿನ್ನೂ ಇದು ಎಷ್ಟೋ ಮೇವಲಲ್ವೇ? ಕಣಮ್ಮಿ ಪದ್ದು. ಆದ್ರೆ ಇವಾಗ ಬಸ್ರಲ್ವಾ, ಈಟ್ ಶಾನೆ ಆಯ್ತದೆ. ಈಗ ಮಗಾಗ ತನ್ಕೊಂಡ್ರೆ ಏನು ಮಿಸಿನ್ ಮುಟ್ಟಕ್ಕೆ ಹೋಗ್ಬೇಡ. ಆಮೇಕಿಂದ ಬೇಕಾರೆ ಮಗ ಈಗ ಆದ್ಮೇಲೆ ಬೇಕಾರೆ ಹೊಲ್ಕಳಿವಂತೆ. ಮೂವತ್ತಿಗೆ ಓಪನಿಂಗ್ ಟೈಮಾಗೇನೆ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕೆ ತಗೊಂಬಂದೆ ಅಷ್ಟೇ. ನೀವು ಈಗಲಿಂದ ಏನು ಮಿಸಿನ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಸರಿನಾ? ನಾನು ನೋಡ್ಕೊಂತೀನಿ ಎಲ್ಲನೂ. ನೀವೆಲ್ಲನೂ ಏನಿದ್ರು ಮಗು ಕಡೆನೇ ಲಕ್ಷ್ಯ ಕೊಡಿ, ಸರಿನೇ? ಸರಿ ಕಣಮ್ಮಿ, ನನಗೆ ಹೆಂಗಿದ್ರು ಬಟ್ಟೆ ಹೊಲಿಯಕ್ಕೆ ಬರ್ತದ. ಮಗ ಒಂದಾದ್ಮೇಲೆ ಹೆಂಗೋ ಅತ್ತ ನಿಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ಮಗನ ಆರಾಮಾಗಿ ಕುಂತ್ಕೊಂಡು ಹೆಂಗೋ ಹೊಲ್ಕೊಂಡು ಹೆಂಗೋ ಬಿಡತ್ತ. ಒಳ್ಳೆ ಬಿಸ್ನೆಸ್ ಮಾಡ್ದಂಗೆ ಆಯ್ತದೆ ಬಾಬು. ಎಲ್ಲ ನಿನ್ನಿಂದನೇ ಆಗಿದ್ದು ನೋಡು, ಎಂತ ಸಂದಕ್ ಮಾಡ್ಕೊಟ್ಬಿಟ್ಟಿದ್ಯಾ. ನಾವದು ಹೆಂಗ್ ಕೊಡ್ತಿದ್ವೋ ಏನೋ ಗೊತ್ತಿರಲಿಲ್ಲ. ನಾವು ರೂಮ್ ಕಟ್ಟೋದೊಂದು ಗೊತ್ತಿತ್ತು ಅಷ್ಟೇ. ಹಿಂಗೆಲ್ಲನೂ ಒಳಗಡೆ ಹೆಂಗ್ ಡೆಕೋರೇಷನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಕಣಪ್ಪ. ವಿಶಾಲವಾಗಿ ಎಲ್ಲನೂ ಸಂದಕ್ ಮಾಡ್ಕೊಟ್ಟಿದ್ಯಾ ಬಿಡು. ನನಗಂತೂ ಶಾನೆ ಇಷ್ಟ ಆಯ್ತು. ಅಯ್ಯೋ ಅಕ್ಕ, ಇದ್ರಾಗೇನೈತೆ, ನಾವು ನೋಡಿದ್ದನ್ನ ಮಾಡಿಸ್ದೆ ಅಷ್ಟೇನೆ, ಅದ್ರಲ್ಲೇನಿಲ್ವಲ್ಲ. ಅಕ್ಕ, ಎಲ್ಲರೂ ಸ್ವೀಟ್ ತಗೊಳ್ಳಿ. ತಗಂತೀವಿ ಕಣಮ್ಮಿ. ನನಗಂತೂ ಕಣ್ಣು ತುಂಬಂದ್ಬಿಡು. ಹೆಂಗೋ ಅತ್ತ ಇಬ್ರು ಸೇರ್ಕೊಂಡು ಒಳ್ಳೆ ಲೆವೆಲ್ ತಂದ್ಬಿಟ್ರತ್ತ ಅಂಗಡಿಯ. ಅಯ್ಯೋ, ಇದ್ರ ಮ್ಯಾಲ ಇನ್ನೂ ಸಾಲಾಗಿಲ್ಲ ಎಲ್ಲ ಮಾಡಿದೀವಿ ಕಣಕ್ಕ. ಒಂದು 2 ಲಕ್ಷ ತನಕ ಬರ್ಬೋದೇನೋ ಸಾಲ ಅಲ್ವೇನೆ? ಮೂವತ್ತಿಗೆ ಒಂದು 2 ಲಕ್ಷ ತನಕ ಬರ್ತದೆ ಸಾಲ. ಬಿಡಮ್ಮಿ, ಹೆಂಗೋ ಕೊಟ್ಕೊಂಡ್ರಾಯ್ತು. ವ್ಯಾಪಾರ ಸಂದಕ್ಕಾಗಿ ಮಿಸಿನ್ನು ನೀವು ಬಟ್ಟೆ ಹೊಲಿಯೋದರ ಶುರು ಮಾಡ್ಕೊಂಡ್ರೆ ಸಾಲ ಏನು 1 ವರ್ಷದಾಗ ಎಲ್ಲನೂ ತೀರ್ಸಿ ಬಿಸಾಕ್ಬಿಡ್ಬೋದು. ಅದ್ರಾಗ ಏನಂತೆ? ನನ್ನ ಮಗಳಂತೂ ದೊಡ್ಡ ಸಾಧನೆನೇ ಮಾಡ್ಬಿಡ್ಲು ಕಣಪ್ಪ. ನನ್ನ ಮಗಳು ನೋಡು ಎಂತ ಚಂದಾಗ ಅಂಗಡಿ ರೂಮ್ನ ಕೊಟ್ಬಿಟ್ಟವಳೆ. ನಾನಂತೂ ಇಂಥ ಅಂಗಡಿ ರೂಮ್ ಕೊಡ್ತಾಳೆ ಅಂತ ಅನ್ಕೊಂಡೇನೇ ಇರಲಿಲ್ಲ.
ನಮ್ಮಳು ಅವಳೆ ಪೊದ್ದಿ ಏನೂ ಕ್ಯಾಮೆ ಮಾಡಕ್ಕಿಲ್ಲ. ಬರೀ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡೋದನೆಯ ಕೆಲಸ. ನಾನು ಅದಕ್ಕೆ ಯಾವತ್ತು ಒಳ್ಳೆ ಮನೆ ಕೊಟ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಳ್ಸಿದ್ದು, ಸಂದಕಿರಮ್ಮಿ ಅಂತ ಹೇಳ್ಬಿಟ್ಟು. ನನ್ನ ಮಾತು ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ನೋಡು, ನೀನು ನಿನ್ ಗಂಡ ಎಲ್ಲ ಸೇರ್ಕೊಂಡು ಎಂತ ಸಂದಕ್ಕೆ ಅಂಗಡಿಯ ಓಪನ್ ಮಾಡ್ಬಿಟ್ಟಿದ್ದೀರಾ. ಎಲ್ಲಿ ನಿನ್ ಗಂಡ ಕಾಣಿಸ್ತಾನೆ ಇಲ್ವೇ? ಈ ಕಿವುಡಜ್ಜಿಗೆ ಪಾಪ ಮಗಳ ವಿಷಯ ಏನು ಗೊತ್ತೇ ಇಲ್ಲ ಅಂತ ಅನ್ನಿಸ್ತದೆ. ಕಣಪ್ಪ, ನಾನೇ ನೀಯ ಸುಮ್ಕೆ ವಯಸ್ಸಾಯ್ತಲ್ಲ ಯಾಕೆ ಅಂತ ಹೇಳಕ್ಕೆ ಹೋಗ್ಲಿಲ್ಲ. ಸುಮ್ನೆ ಮಗಳ ವಿಚಾರ ಎಲ್ಲ ಎತ್ಕೊಂಡು ಎಲ್ಲನೂ ನಾನೇ ಮ್ಯಾನೇಜ್ ಮಾಡ್ತಾ ಇರೋದು ಕಣ್ಲಪ್ಪ. ಇವ್ರ ಅಣ್ಣ ಹಿಂಗೂನು ಶಾನೆ ವಿಷಯ ಗೊತ್ತಿಲ್ಲ, ವಿಷಯ ಗೊತ್ತು ಗಂಡ ಬಿಂಗ್ ಬಿಟ್ಟವನೆ ಅಂತ. ಬಟ್ ಎಲ್ಲನೂ ಶಾನೆ ವಿಷಯ ಏನು ಹೇಳಕ್ ಹೋಗಿಲ್ಲ. ಸುಮ್ಕೆರಣಿಯ ನಮ್ ಸಮಸ್ಯೆ ನಾವೇ ಬಗೆಹರಿಸ್ಕೋಬೇಕು. ಇವ್ರ ಅಮ್ಮಂಗೂ ವಯಸ್ಸಾಗೋಗ್ಬಿಟ್ಟೈತೆ, ಕಿವಿ ಬೇರೆ ಕೇಳ್ಸಕ್ಕಿಲ್ಲ. ಇನ್ ಹೇಳಿ ಮಾಡಿ ಈ ಅಮ್ಮೇನ್ ಸುಮ್ಕಿತ್ತಲ್ಲ, ಊರ್ ತುಂಬಾ ಬಾಯ್ ಹೊಡ್ಕೊಂಡು ಟಾಮ್ ಹೊಡೆದ್ ಬಿಡ್ತಾಳೆ. ಅದಕ್ಕೆ ನೆನೆಯ ನಾನೇನು ಹೇಳಕ್ ಹೋಗಿಲ್ಲ, ಸುಮ್ನೆ ಸಂದಕ್ಕವ್ರೆ ನನಗೆ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ನೆನೆಯ. ಅಮ್ಮ, ಈ ಅಂಗಡಿ ನನ್ಗೆ ಮಾತ್ರ ಅಲ್ಲ, ಇದು ಅತ್ತಿಗೆದೂ ಸೇರಿ ಇಬ್ರು ಸೇರಿ ಅಂಗಡಿಯ ಕಟ್ಟಿರೋದು. ನನಗೆ ಗೊತ್ತಿತ್ತು ನನ್ನ ಸೊಸೆ ಬಾಳ ಚಾಲಾಕಿ ಹುಡುಗಿ ಅಂತ ಹೇಳ್ಬಿಟ್ಟು. ನೋಡು ನನ್ನ ಸೊಸೆನೂ ಎಂತ ಸಂದಕ್ಕೆ ಅಂಗಡಿ ಕಟ್ಬಿಟ್ಟವಳೆ. ನನ್ನ ಮಗಳು ನನ್ನ ಸೊಸೆ ಇಬ್ರು ನನ್ನ ಬಂಗಾರು ಇದ್ದಂಗಪ್ಪ. ಈರಮ್ಮಿ ನಾನಂತೂ ಒಟ್ಟುರ್ಸಕ್ಕೆ ಎಲ್ರಿಗೂ ಹೇಳ್ಕೊಂಡು ಬಂದ್ಬಿಡ್ತೀನಿ. ಅದೆಂಥದೋ ಸೊಪ್ಪಿಗೆ ನೀನು ನನಗೆ ಪೊಟ್ಟೆ ಎಲ್ಲನೂ ಕಳಿಸ್ಬಿಡು ಕಣಮ್ಮಿ, ಸರಿಯಾ? ನಾನು ಎಲ್ರಿಗೂ ತೋರ್ಸ್ಕೊಬತ್ತೀನಿ. ಸೊಪ್ಪಗಲ್ಲ, ವಾಟ್ಸಪ್. ಪದಿ ನಿಮ್ಮ ಅತ್ತೆ 6 ಕೊಟ್ರೆ ಅತ್ತೆ ಕಡೆ, 7 ಕೊಟ್ರೆ ಸೊಸೆ ಕಡೆ ನಂಗೆ ಆಡ್ತದಲ್ಲ. ಅಯ್ಯೋ ಬುಡಿ, ನಮ್ಮ ಅಮ್ಮ ಅವತ್ತಿಂದನೂ ಹಂಗೇನೆಯ. ಬರಿಯಕ್ಕ ಎಲ್ಲ ಸ್ವೀಟ್ ತಗೊಳ್ಳಿ. ಸರಿ ಕಣಮ್ಮಿ ಪದ್ದಿ, ನಾವಿನ್ನು ಹೋಯ್ತೀವಿ ಸರಿನಾ? ನಮ್ಗೂ ಹಬ್ಬ ಐತಲ್ಲ, ಮನೆಗಿನ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಶಾನೆ ಕೆಲಸ ಐತೆ. ಸರಿನಾ, ನಾನು ಹೋಯ್ತೀನಿ. ಹೋಗ್ಕೊಂಡ್ ಪದ್ದು, ಇನ್ನೊಂದ್ ಕಿತ ಯಾವಾಗನ ಬರ್ತೀವಿ, ಈಗ ಹೊಸಿ ಕೆಲಸ ಐತೆ. ಜಯಕ್ಕ ಹೋಗ್ಬಿಟ್ಟು ಬರ್ರಿ. ನಿಮ್ಗೂ ಪಾಪ ಹಬ್ಬದ ಕೆಲಸ ಶಾನೆ ಇರ್ತದಲ್ಲ. ನಾನು ನಿಮ್ಮ ಹತ್ರನೇನಿಯ ಅಂಗಡಿ ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ದಿದ್ದ ಅಷ್ಟೇನೆಯ. ಸರಿ ಹೋಗ್ಬಿಟ್ಟು ಬರ್ರಿ. ಅದಕ್ಕೆ ಅಂತೂ ಇಂತೂನು ನಾವು ಅನ್ಕೊಂಡಿದ್ ಕೆಲಸ ಇನ್ನೇನು ಮುಗೀತು. ಅದಕ್ಕೆ ಇನ್ನೇನಿದ್ರು ಸಂದಾಗ ನಾವು ವ್ಯಾಪಾರ ಮಾಡೋದೊಂದು ಕಲಿಬೇಕು ಅಷ್ಟೇನೆಯ. ಅಯ್ಯೋ ಮಾಡೋದೇನಂತೆ, ಬೆಂಗಳೂರಾಗೆ ಈ ಕಿತ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಎಲ್ಲ ಕಮ್ಮಿ ರೇಟಿಗೆ ಸಿಗ್ತಾವ ಬಟ್ಟೆಗಳನ್ನ. ಬೆಂಗಳೂರಿಂದನೇ ಬಟ್ಟೆ ತಗೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡು ಮಾರಬೇಕು, ಸರಿನಾ? ಹಾ ಬಾಬು, ನೀನು ಹೇಳೋದು ಸರಿನೇನೆ. ಹೋಗಮ್ಮಿ, ಒಂದ್ ಕಿತ ಕುಂತ್ಕ ಸೀಟ್ ಮೇಲೆ ಹೆಂಗ್ ಕಾಣಿಸ್ತದ ನೋಡೋಣ. ಅಯ್ಯೋ ಅದಕ್ಕೆ ಬನ್ನಿ ನೀವೇ ಕುಂತ್ಕ ಬನ್ನಿ. ಅಕ್ಕ ಪರ್ಫೆಕ್ಟ್ ಆಗೈತೆ ನಿನ್ಗಂತೂ. ಆರಾಮಾಗಿ ಕುಂತ್ಕೊಂಡನ ಕೆಲಸ ಮಾಡು, ಬಟ್ಟೆನ ಹೊಲ್ಕ. ಬೆಳಿಗ್ಗೆ ಒಂದು 10 ಗಂಟೆಗೆ ಓಪನ್ ಮಾಡ್ಬಿಟ್ಟು ಸಂಜೆ ಒಂದು 8 ಗಂಟೆ ತನಕ ಇಟ್ಕೊಳ್ರಿ ಅಂಗಡಿನ. ಆರಾಮಾಗಿ ಒಳ್ಳೆ ವ್ಯಾಪಾರ ಮಾಡ್ಬೋದು. ಹಂಗೇನೆಯ ಈ ವಾಟ್ಸಪ್ ಗ್ರೂಪ್ಗಳಂತೆ, ಈ ಫೇಸ್ಬುಕ್ ಗ್ರೂಪ್ಗಳಂತೆ, ಹಂಗೇನೆಯ ಒಂದು ಯೂಟ್ಯೂಬ್ ಮಾಡ್ಬಿಟ್ಟು ನಿಮ್ಮ ಸೀರೆ ಕಲೆಕ್ಷನ್ನು ಎಲ್ಲನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ, ಸರಿನಾ? ಇಷ್ಟ ಆದರೂ ಬೇಕಾರೆ ಆನ್ಲೈನಾಗ ಕೊರಿಯರ್ ಕಳ್ಸಿದ್ರು ಆಯ್ತು. ಅದೇ ಅಂತದ ಕಣ್ಲ, ಆನ್ಲೈನ್ ಅವೆಲ್ಲ ಗೊತ್ತಾಗಕ್ಕಿಲ್ಲ ನಂಗೆ. ಎಲ್ಲ ಬೇಕಾರೆ ನೀನೇನಿಯ ಮಾಡ್ಕೊಡು, ನಾವು ನೋಡ್ತೀವಿ ಅಷ್ಟೇ. ಸರಿ ಹೇಳ್ರಿ, ನಾನು ಮಾಡ್ತೀನಿ ಎಲ್ಲನೂ. ಅಂಗಡಿನ ಚೆನ್ನಾಗಿ ಬೆಳೆಸೋಣ. ಥ್ಯಾಂಕ್ಸ್ ಬಾಬು, ನೀನು ತುಂಬಾನೇ ಹೆಲ್ಪ್ ಮಾಡಿದೆ ನಮಗೆ. ಏನಮ್ಮ ಥ್ಯಾಂಕ್ಸ್ ಆಗಿ ಮುಗಿಸ್ಬೇಕು ಅಂತ ಮಾಡಿದ್ಯೋ ಏನು? ಥ್ಯಾಂಕ್ಸ್ ಎಲ್ಲ ಬೇಕಿಲ್ಲ, ನನಗಂತೂ ಒಳ್ಳೆ ಪಾರ್ಟಿ ಕೊಡಿಸ್ಬೇಕು ನೀನು, ಸರಿನಾ? ಹಾ ಖಂಡಿತವಾಗ್ಲೂ ನಾನು. ಆದರೆ ನೀನು ಇಲ್ಲಿ ಪಾರ್ಟಿ ಕೊಡ್ಸಂಗಿಲ್ಲ, ನೀನು ಪದಕ ಸೇರ್ಕೊಂಡು ನನಗೆ ಬೆಂಗಳೂರಿಗೆ ಪಾರ್ಟಿ ಕೊಡಿಸ್ಬೇಕು. ಖಂಡಿತ ಬೆಂಗಳೂರಿಗೆ ಹೋಗೋಣ ಒಂದಿನ. ಏನತ್ಗೆ ಏನು ಹೇಳ್ತೀರಾ ನೀವು? ಅದಕ್ಕೇನಂತೆ, ಹೋಗ್ಬಿಟ್ಟು ಬರೋಣ ಬಿಡು. ನಾವುನುವೆ ಹೋಗ್ಬಿಟ್ಟು ಸಂದಾಗ ಓಡಾಡ್ಕೊಂಡು ಮಾಲು ಗೀಲಿ ಎಲ್ಲ ಓಡಾಡ್ಕೊಂಡು ಬಂದ್ಬಿಡೋಣ. ಏಯ್ ಸರಿ ಆಯ್ತು. ಮತ್ತೆ ಬೆಂಗಳೂರಿಗೆ ಬರಬೇಕು, ಆರಾಮಾಗಿ ಎಲ್ರೂ ಓಡಾಡ್ಕೊಂಡ್ಬಿಟ್ಟು, ಹಂಗೆ ನಿಮ್ಮ ಫ್ರೆಂಡ್ಸ್ ಅವರಲ್ಲ ಜಯಕ್ಕ ಪಾರಕ್ಕ ಎಲ್ರೂ ಕರ್ಕ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟು ಬರೋಣ. ಸರಿ ಕಣಪ್ಪ, ಆಯ್ತು. ಹಂಗೆ ನಡಿಯ, ಹೆಂಗೋ ನಮ್ಮ ಅಂಗಡಿಗೋಸಿ ಬಟ್ಟೆನೂ ತಗೊಬಂದಂಗೆ ಆಯ್ತದೆ. ನಡೀರಿ ಇನ್ನೇನು ಹೋಗೋಣತ್ತ. ಏನಪ್ಪ ಹೆಂಗೈತೆ ನನ್ನ ಆದ್ನಿದು ನಂದು ಅಂಗಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೇನಿಯ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನಿಯ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಪ್ಪ.